ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು 132 ಸೆಕ್ಷನ್ ಇದೆ. ಹಾಂ 353 ಈಗ ಹೊಸ ಸೆಕ್ಷನ್ಗೆ BNSI ಮೆನ್ಷನ್ ಆಗುತ್ತೆ. ಈಗ ಈ ಅಧಿಕಾರಿ ಯಾವುದು ನಾವು ಕ್ರೈಮ್ ತಗೊಂಡ್ರೆ ಒಂದು ಮೇಜರ್ ಸೆಕ್ಷನ್ ಹೇಳ್ತಿದ್ವಿ. ಮೇಜರ್ ಆಫೆನ್ಸ್ ಏನಾಗಿದೆ ಅದರಲ್ಲಿ, ಮೇಜರ್ ಆಫೆನ್ಸ್ ಇದರಲ್ಲಿ 2 ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ. ಅದ್ರ ಜೊತೆಗೆ ಅವರು ಕಂಪ್ಲೇಂಟ್ ಯಾವ ರೀತಿ ಕೊಡ್ತಾರೆ, ನಮಗೆ ಬೈದಿದ್ದಾರೆ, ಹೊಡೆದಿದ್ದಾರೆ, ಏನೇನಾಯಿತು ಆ ಘಟನೆ ಪ್ರಕಾರ ನಾವು ನಮ್ಮಲ್ಲಿ ಕೂಡ ಗೌರ್ಮೆಂಟ್ ಲಾಯರ್ಸ್ ಇರ್ತಾರೆ, ಇರ್ತಾರೆ, ಅವ್ರ ಕಡೆಯಿಂದ ಲೀಗಲ್ ಗೈಡೆನ್ಸ್ ತಗೊಂಡು ನಾವು ಇನಿಷಿಯಲಿ ಸೆಕ್ಷನ್ ಹಾಕ್ತೀವಿ. ಮತ್ತು ಕ್ರೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಬೇರೆ ಏನಾದರೂ ಯಾವುದು ಎಕ್ಸಾಂಪಲ್ ತಮಗೆ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದೀವಿ. ಕೆಲವು ಇಂಜರಿ ಆಗುತ್ತೆ, ಇಂಜರಿ ಇನಿಷಿಯಲಿ ಅವರು ಸಾದಾ ಗಾಯ ಇದೆ ಅಥವಾ ತೀವ್ರ ಗಾಯ ಇದೆ ಇನಿಷಿಯಲಿ ಗೊತ್ತಾಗಲ್ಲ, ಮತ್ತು ಡಾಕ್ಟರ್ ಅದ್ರ ಮೇಲೆ ರಿಪೋರ್ಟ್ ಕೊಡ್ತಾರೆ ತೀವ್ರ ಗಾಯ ಇದೆ. ಸೆಕ್ಷನ್ ಯಾವಾಗೂ ಚೇಂಜ್ ಮಾಡೋಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಅಧಿಕಾರ ಇದ್ದೇ ಇರುತ್ತೆ. ಇನಿಷಿಯಲಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಮೇಜರ್ ಸೆಕ್ಷನ್ ಇದರಲ್ಲಿ 2 ಕಂಪ್ಲೇಂಟಲ್ಲಿ ಮೇಜರ್ ಸೆಕ್ಷನ್ ಸರ್ಕಾರಿ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ, ಅದು ಮೇಜರ್ ಸೆಕ್ಷನ್. ಅದ್ರ ಮೇಲೆ ತಾವು ದಯವಿಟ್ಟು ಫೋಕಸ್ ಮಾಡಿ. ಕ್ರಿಮಿನಲ್ ಇಂಟಿಮಿಡೇಷನ್ ತಾವೇನು ಹೇಳ್ತೀರಾ, ಅವರಿಗೆ ಬೈದಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅಥವಾ ಏನು ಹಾಕಿದ್ದಾರೆ, ಅದು ಯಾವಾಗಲೂ ನಮ್ಮ ಇನ್ವೆಸ್ಟಿಗೇಷನ್ ಏನು ಬರುತ್ತೆ ಫೈನಲ್ ಸೆಕ್ಷನ್ ನಮ್ಮ ಚಾರ್ಜ್ ಶೀಟಲ್ಲಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ನಾನು ಮಾತಾಡಿದ್ರೆ ನಾನು ಬಹಳ ದೊಡ್ಡವಾಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಸೂರ್ಯನ ಮೇಲೆ ಉಗುಳಿದರೆ ಸೂರ್ಯಕ್ಕೆ ಉಗುಳು ಹೋಗೋದಿಲ್ಲ, ಅದು ನಮ್ಮ ಮೈ ಮೇಲೆ ಬೀಳ್ತದೆ. RSS ಬಗ್ಗೆ ಮೊದಲು ತಿಳ್ಕೊಳ್ಳಿ, RSS ಅಂತಂದ್ರೆ ಏನು ಅನ್ನೋದು. 3 ದಿವಸದ ಹಿಂದೆ ಒಂದು ವಾಟ್ಸಪ್ದಲ್ಲಿ ಕಪಿಲ್ ಸಿಬಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಇಂಟರ್ವ್ಯೂ ನೋಡಿದೆ. ಅರ್ಧ ತಾಸಕ್ಕಿಂತಲೂ ಹೆಚ್ಚು ಮಾತಾಡಿದ್ದಾರೆ, ತಾವು ನೋಡಬಹುದು, ವಾಟ್ಸಪ್ದಲ್ಲಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಜೀವನದಿಂದ ಇವತ್ತಿನವರೆಗೆ ಅಧ್ಯಕ್ಷರಾಗುವ ಎಲ್ಲ ಸಾಧನೆಗಳನ್ನು ಹೇಳ್ಕೊಂತ ಬಂದರು. ನನ್ನ ಮನೆ ಯಾರು ಸುಟ್ಟರು, ರಜಾಕ್ರು, ಮುಸಲ್ಮಾನರು ಸುಟ್ಟರು, ನನ್ನ ತಾಯಿ ಸತ್ರು, ನನ್ನ ಅಕ್ಕ ಸತ್ರು, ಕಾಕ ಗೊತ್ತಿದ್ದಿದ್ದಿಲ್ಲ, ನನ್ನ ಕಾಕಾನೂ ಸತ್ರು ಅಂತಂದ್ರು, ಮೇರ ಚಾಚಾಬಿ ಮರ್ಗೆ ಅಂತಂದ್ರು, ಕಾಕಾನೂ ಸತ್ರು ಅಂತ ಹೇಳಿದ್ರು. ಹೇಳ್ತಾ 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 ಎಲ್ಲಿಗೆ ನನಗೆ ಶಾಲೆಯಲ್ಲಿ ಹಾಕ್ಲಿಕ್ಕೆ ಯಾರು ಶಾಲೆಯಲ್ಲಿ ಅಡ್ಮಿಷನ್ ಸಿಗಲಿಲ್ಲ. ನನಗೆ RSSದ ಶಿಕ್ಷಕರು ನನಗೆ ಶಿಕ್ಷಣವನ್ನು ಕೊಟ್ಟರು. ಅವರು ತಂದೆ ಇಂಟ್ರ್ಯೂ ಒಮ್ಮೆ ಪ್ರಿಯಾಂಕಾ ಖರ್ಗೆ ಕನ್ಫ್ಯೂಸ್ ಆಗ್ತವ್ರು, ಪ್ರಿಯಾಂಕಾ ಹೇಳ್ಬಿಟ್ರು. ಅವ್ರ ತಂದೆಯವ್ರ ಮಾತಾಡಿ ಕೇಳ್ರಪ್ಪ, ನೀವು RSS ನನಗೆ ಶಿಕ್ಷಣ ಕೊಟ್ಟುದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಟರ್ವ್ಯೂ ಕಪಿಲ್ ಸಿಬಲ್ ಅವ್ರು ಕೇಳ್ತಾರೆ, ಇವ್ರು ಹೇಳ್ತಿರ್ತಾರೆ. ಆ ಇಂಟರ್ವ್ಯೂ ದಯವಿಟ್ಟು ನೋಡ್ಬೇಕು. 3 ದಿವಸದಿಂದ ನಾನು ಏನು ಗೊತ್ತದ RSS ಬಗ್ಗೆ. RSS ಲೆಕ್ಕ ಕೊಡ್ಬೇಕು, ನಿಮಗೆ ಲೆಕ್ಕ ಕೊಡ್ಬೇಕಾ? ನಾವು ನಿಮ್ಮ ಕಡೆಯಿಂದ ಏನು ಪಟ್ಟಿ ಇಸ್ಕೊಂಡಿವ? ನೀನು ಸಾರ್ವಜನಿಕರ ಕಡೆ ನಿಮ್ಗೆ ಪಟ್ಟಿ ಇಸ್ಕೋತದ ಅಥವಾ ಸರ್ಕಾರದ ಏನಾದ್ರು ಗ್ರ್ಯಾಂಟ್ ತಗೋತದ? RSS ಯಾವ ಉದ್ದೇಶಕ್ಕಾಗಿ ಅವ್ರೇನ್ ತಿಳ್ತಾರೆ? RSS ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವಾಗುವುದಿಲ್ಲ. ನಿಮ್ದು ಯಾವ ಮಟ್ಟ ಎಲ್ಲಿಗದ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. RSS 100 ವರ್ಷ ಬೆಳೆದಂತ ಸಂಸ್ಥೆ. ದೇಶ ಇವತ್ತು ಹೆಮ್ಮೆಯಿಂದ RSS ಕಡೆ ನೋಡ್ತಾ ಇದೆ. ದೇಶದಲ್ಲಿ ಅನೇಕ ಸಂದರ್ಭದಲ್ಲಿ RSS ಕಾರ್ಯಕರ್ತರು, ಅದು ಮಹಪೂರ್ ಇರಬಹುದು, ಎಕ್ಸ್ಟೆಂಟ್ ಆಗಿರಬಹುದು, ಯಾವುದೋ ಕಾರಣದಲ್ಲಿ ಎಲ್ಲಕ್ಕಿಂತ ಸರ್ಕಾರಕ್ಕಿಂತಲೂ ಮುಂದೆ ಬಂದು ಮೊದಲು ಕೆಲಸ ಮಾಡಿದವರು ಯಾರು ಇದ್ದಾರೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು.